ಬೂರ್ಡೆ ಎಲ್ಲಿಂದ ತಂದೆ ಅಂತ SIT ಅವ್ರು ಚಿನ್ನಯ್ಯನ ಕೇಳಿದ್ರೆ ಅವನು ಜಯಂತು ಕಡೆ ಕೈ ತೋರಿಸಿದ. ಮನೆ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋರು ಇಂಥ ಹಟ್ಕತ್ಬಿ ಕೆಲಸ ಮಾಡ್ಬೇಕ. ಕಡೆಗೆ ಈ ಮಟ್ಟಣ್ಣನ ಹೋಗ್ದು ಹೊರಗೆ ಹಾಕಿದ್ದಾರೆ ಅಂತ ಉಜಿರೆ ಸುತ್ತಮುತ್ತ ಗುಲ್ಲು. ಈ ಫೋನ್ನಲ್ಲಿರೋದನ್ನೆಲ್ಲ ನೋಡ್ಬಿಟ್ಟು ದಿಲ್ಲಿ ಪೊಲೀಸರಿಗೆ ದೊಂಗ ಆಗ್ಬಿಟ್ರು ಅಂತ ಕೂಗ್ತಿದ್ದ ತಿಮ್ರೋಡಿ ಅಂಕಲ್ಲು ಇವಾಗ ಮನೆ ಬಿಟ್ಟು ಹೊರಗೆ ಬರ್ತಿಲ್ಲ. ಕೆಲಸ ಕಾರ್ಯ ಬಿಟ್ಟು ಈ ಸ್ನೇಹಮಯಿ ಕೃಷ್ಣ ನಿಮ್ಮ ಜೊತೆ ಬಂದು ಸೇರ್ಕೋಬೇಕಾಗಿತ್ತ. ಆಮೇಲೆ ಅದು ಯಾರೋ ರವಿ ಆಂಟಿ ಅಂತ ಇದೆಯಲ್ಲ, ಅದು ಮಾತ್ರ ಎಲ್ಲರನ್ನೂ ಸಿಟ ಅಂತ ಸುಡಿತಾನೆ ಇರ್ತದೆ. ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿದ್ದು ಯಾರು, ಎಂಜಲು ತಿನ್ನೋ ನಾಯಿಯ ತುಟಿ ನೆಕ್ಕಿದ್ದು ಯಾರು ಅನ್ನೋದು ಇವನಿಗೆ ಗೊತ್ತಂತೆ. ಯಾರು ಇವನಿಗೆ ಕಾಂಪ ಅಂತ ಹೆಸರಿಟ್ಟು ಇವನು ಹೊಂಡಿಗೆ ಇವನೇ ಕಾರ್ ಕುಡಿಯೋಕೊಂಡಂಗ. ಈ ಬೂಡೆ ಗ್ಯಾಂಗಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ನಾಯಿಪಾಡು ಅಂತಾರಲ್ಲ ಹಂಗಂದ್ರೆ ಏನು ಅಂತ ಇವ್ರನ್ನ ತೋರಿಸಿ ಹೇಳ್ಬೋದೇನೋ ಅಂತ. ಮೈಕು ಕ್ಯಾಮ್ರಾ ಕಂಡ್ರೆ ಸಾಕು ಓಡೋಡ್ ಬಂದು PP ಊತಿದ್ದ ಜಯಂತು ಇವಾಗ ನೋಡಿದ್ರೆ ಪಾಪ ಕ್ಯಾಮ್ರಾ ಬಿಡಿ ಕ್ಯಾಮ್ರಾಮನ್ ಕೊಂಡ್ರು ಕೂಡ ಬೇಲಿ ಸಂದಿ ಬಿದ್ದು ಓಡ್ತಾ ಇರೋದು. ಆದರೂ ಈ ಜಯಂತು ಮುಖದಲ್ಲಿ ನಗು ಮಾತ್ರ ಕಮ್ಮಿನೇ ಆಗಲ್ಲ ಕಣ್ರಿ. ಹಂಗೇ ಹಲ್ಲು ಬಿಟ್ಕೊಂಡು ಆಹಾ ನೋಡ್ಬೇಕು. ಜಯಂತಣ್ಣ ಏನು ಸಮಾಚಾರ ಅಂದರೆ ಸಾಕು ಊರಿಂದ ಬಂದೆ ನೋಡಿಬೇಕಾದ್ರೆ ಬ್ಯಾಗಲ್ ಪರಿ ಬಟ್ಟೆ ಇರೋದು ಅಂತ ಹಲ್ಲು ಬಿಡುತ್ತೆ. ಸೇಮ್ ಅದೇನು. ಆಮೇಲೆ ಈ SIT ಆಫೀಸ್ ಮುಂದೆ ಯಾವುದೋ ಒಂದು ಹಳೆ ಮಾರುತಿ 800 ಓದಂಗಾಯ್ತು. ಇದು ನಮ್ಮ ಕುಸುಮಾವತಿ ಅವ್ರ ಹಸ್ಬೆಂಡು ಚಂದಪ್ಪಗೌಡ್ರು ಕಾರಲ್ವಾ ಅಂತ ಅಲ್ಲಿದ್ದವ್ರು ಯಾರೋ ಮಾತಾಡ್ತಿದ್ರು. ಹಂಗಾದ್ರೆ ಕುಸುಮಾವತಿ ಅವರು ಬಂದಿರಬೇಕು. ಮತ್ತಾರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದ್ರೋ ಏನೋ ಈ ಕುಸುಮಾವತಿ ಅವರು ಅಂತ ಹತ್ರ ಹೋಗಿ ನೋಡಿದ್ರೆ ಅದರಲ್ಲಿ ನಮ್ಮ ಗಿರೀಶ್ ಮೊಟ್ಟಣ್ಣ ತಲೆ ಬಗ್ಗಿಸ್ಕೊಂಡು ಒಳ್ಳು ನಗ್ತಿತ್ತು. ಅದರಲ್ಲೇ ಯಾಕೆ ಹಿಂಗೆ ಈ ಮಟ್ಟಣ್ಣ ಹೋಗ್ತಾ ಇತ್ತಲ್ಲ, ಹೋದ್ ಬಾರ ನೋಡಿದ್ರೆ ಮೀಡಿಯಾದವ್ರ ಮುಂದೆ ಒಳ್ಳೆ ದರ್ಶನ್ ಸ್ಟೈಲಲ್ಲಿ ಡೈಲಾಗ್ ಹೊಡಿತಿತ್ತು. ಟಿವಿಯವ್ರಿಗೆಲ್ಲ ಟಾಂಗ್ ಕೊಡ್ತಿತ್ತು. ಇವಾಗ ನೋಡಿದ್ರೆ ಕಂಡು ಕಾಣದಂಗೆ ಕರು ಹಾಕಿದ ಕೋಣದ ಥರ ಹೋಗ್ತಾ ಇತ್ತಲ್ಲ, ಏನಿರ್ಬೋದು ವಿಷಯ ಅಂತ ತಡ್ಕಾಡಿದ್ರೆ ವಿಷಯ ಗಂಭೀರವಾಗಿದೆ. ಸುಮಾರು 1-2 ವರ್ಷಗಳಿಂದ ತಿಮ್ರೋಡಿ ಮನೆಯಲ್ಲೇ ಸೇರ್ಕೊಂಡ್ಬಿಟ್ಟಿತ್ತು ಈ ಮಟ್ಟಣ್ಣ. ಅಲ್ಲೇ ಕಾನ ಪೀನ ಸೋನ ಎಲ್ಲ ಆಗ್ತಿತ್ತು. ಇವಾಗ ನೋಡಿದ್ರೆ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಈ ತಿಮ್ರೋಡಿ ಅಂಕಲ್ಲು 13 ವರ್ಷಗಳಿಂದ ಹೆಂಗೋ ಹೋರಾಟ ಅದು ಇದು ಅಂತ ಮಾಡಿಕೊಂಡು ಸೊಂಪಾಗಿದ್ರು. ಜೊತೆಗಿದ್ದವರು ಅಕ್ಕಪಕ್ಕ ಇದ್ದವರು ಎಲ್ಲರೂ ತಂಪಾಗಿದ್ರು. ಈ ಮನುಷ್ಯ ಮಟ್ಟಣ್ಣ ಈ ಗ್ಯಾಂಗಿಗೆ ಎಂಟ್ರಿ ಕೊಟ್ಟ ಮೇಲೆ ಆಗಬಾರ್ದೆಲ್ಲ ಆಗೋಯ್ತು ಅನ್ನೋದು ತಿಮ್ರೋಡಿ ಕಡೆ ಹುಡುಗರ ಆರೋಪ. ಇದೇ ವಿಚಾರಕ್ಕೆ ಮಾತಾಗಿದೆ. ಕಡೆಗೆ ಈ ಮಟ್ಟಣ್ಣನ ಹೋಗ್ದು ಹೊರಗೆ ಹಾಕಿದ್ದಾರೆ ಅಂತ ಉಜಿರೆ ಸುತ್ತಮುತ್ತ ಗುಲ್ಲು. ದಿನ ಒಂದೊಂದು ಕಾರಲ್ಲಿ ಬರ್ತಿದ್ದ ಮಟ್ಟಣ್ಣ ಇವಾಗ ಕುಸುಮಾವತಿ ಅವ್ರ ಹಸ್ಬೆಂಡು ಚಂದಪ್ಪಗೌಡ್ರು ಹಳೇ ಕಾರಲ್ಲಿ ಓಡಾಡ್ತಿರೋದನ್ನ ನೋಡಿದ್ರೆ ನಿಜ ಇರ್ಬೋದೇನೋ ಅಂತ ಅಲ್ಲಿನ ಜನನೂ ಮಾತಾಡ್ಬೋದಿದ್ದಾರೆ. ಏನ್ ವಿಷಯ ಅಂತ ಕೇಳೋಣ ಅಂದ್ರೆ, ಈ ತಿಮ್ರೋಡಿ ಅಂಕಲ್ದು ಸೌಂಡೇ ಇಲ್ಲ. ಒಂದು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡು ಈ ಫೋನ್ನಲ್ಲಿರೋದನ್ನೆಲ್ಲ ನೋಡ್ಬಿಟ್ಟು ದಿಲ್ಲಿ ಪೊಲೀಸರಿಗೆ ದೊಂಗ ಆಗ್ಬಿಟ್ರು ಅಂತ ಕೂಗ್ತಿದ್ದ ತಿಮ್ರೋಡಿ ಅಂಕಲ್ಲು ಇವಾಗ ಮನೆ ಬಿಟ್ಟು ಹೊರಗೆ ಬರ್ತಿಲ್ಲ. ಆಮೇಲೆ ಅದು ಯಾರೋ ರವಿ ಆಂಟಿ ಅಂತ ಇದೆಯಲ್ಲ, ಅದು ಮಾತ್ರ ಎಲ್ಲರನ್ನೂ ಸಿಟ ಅಂತ ಸುಡಿತಾನೆ ಇರ್ತದೆ. ಮೊನ್ನೆ ಸ್ನೇಹಮಯಿ ಕೃಷ್ಣ ಒಂದು ಕಂಪ್ಲೇಂಟ್ ಕೊಟ್ರಲ್ಲ, ಅದನ್ನು ಕೈಲಿ ಹಿಡ್ಕೊಂಡು ಈ ರಾಂಪನೋ ಅಂತ ಇದಾನಲ್ಲ ಅವನು ಯೂಟ್ಯೂಬಲ್ಲಿ ಕೂತ್ಕೊಂಡು ಅಕ್ಕೊಂದು ಕೌಂಟ್ರು ಮೇಲೆ ಕೌಂಟ್ರು. ಇದು ಒಂದು ಕಂಪ್ಲೇಂಟಾ? ಕಥೆ ಥರ ಇದೆ. ಓದ್ತಾ ಹೋದ್ರೆ ನಿದ್ದೆ ಬರುತ್ತೆ. ಇದನ್ನು ಓದೋಕ್ಕೆ ಅಸಹ್ಯ ಆಗತ್ತೆ. ನಿಮ್ಮಂಥ ಕೃಷಿಗಳು 1000 ಬಂದ್ರು ನಮ್ಮ ಸೌಜನ್ಯ ಹೋರಾಟ ನಿಲ್ಸಕ್ಕಾಗಲ್ಲ. ನಮ್ಮ ತಿಮ್ರೋಡಿ ಅಣ್ಣ ಅವತ್ತಿನೂ ಹೋರಾಟ ಮಾಡ್ತಿದ್ದಾರೆ. ನೀವು ಬಂದು ಸೇರ್ಕೋಬೇಕಿತ್ತು. ಎಲ್ಲೋಗಿದ್ರಿ ಇಷ್ಟು ದಿನ? ಇವಾಗ ಬಂದಿದ್ದೀರಲ್ಲ, ಅದು ಯಾರೋ DKC 1000 DKCಗಳಿದಾರಲ್ಲ, ನೀನು ಅದ್ರಲ್ಲಿ ಹೀಗೆ ಏನೇನೋ ಹೊಡ್ಕೊಡ್ತಿತ್ತು. ಅಲ್ಲ ಕಣಕ್ಕೋ, ಈ ಸ್ನೇಹಮಯಿ ಕೃಷ್ಣ ಮತ್ತೆ ಇವರೆಲ್ಲ ಹೋರಾಟಗಾರರು ಹೊಟ್ಟೆಪಾಡಿಗೆ ಬೇರೆ ಏನಾದ್ರು ಉದ್ಯೋಗ ಮಾಡಿಕೊಂಡು ಅದ್ರ ಜೊತೆಗೆ ಯಾವ್ದಾದ್ರು ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಾರೆ. ನೀವು 13 ವರ್ಷಗಳಿಂದ ಹೋರಾಟನೇ ಉದ್ಯೋಗ ಮಾಡ್ಕೊಂಡಿದ್ದೀರ. ಕೆಲಸ ಕಾರ್ಯ ಬಿಟ್ಟು ಈ ಸ್ನೇಹಮಯಿ ಕೃಷ್ಣ ನಿಮ್ಮ ಜೊತೆ ಬಂದು ಸೇರ್ಕೋಬೇಕಾಗಿತ್ತ. ಆಮೇಲೆ ಇವ್ರು ಕೊಟ್ಟಿರೋ ಕಂಪ್ಲೇಂಟು ನೀವು ಚಿನ್ನಯ್ಯನ ಕೈ ಕಳಿಸಿದ್ರಲ್ಲ, ಅದೇ ಸುಪ್ರೀಂ ಕೋರ್ಟ್ ಲಾಯರ್ ಹೇಳ್ಕೊಂಡು ಬರ್ಸಿ ಕಳಿಸ್ಕೊಟ್ಟಿದ್ರಲ್ಲ, ಅಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಭೂಮಿ. ಅದು ಮಾಸ್ಟರ್ ಪೀಸು. ಆಮೇಲೆ ಇವ್ರ ಕಂಪ್ಲೇಂಟ್ ನೋಡಿ ನಿಮ್ಗೆ ಅಸಹ್ಯ ಅಂತಿರಲ್ಲ. ನೀವು ಇಷ್ಟು ದಿನ ಆಡಿದ ಆಟ ನೋಡಿ ಇಡೀ ರಾಜ್ಯದ ಜನನೇ ಅಸಹ್ಯ ಪಡ್ಕೋತಿದ್ದಾರೆ. ನಿಮಗೆ ಅದಕ್ಕೆ ಅಸಹ್ಯ ಆಗ್ತಿಲ್ಲ, ಆದರೂ ನೀವು ಅಸಹ್ಯದ ಬಗ್ಗೆ ಮಾತಾಡ್ತಿದ್ದೀರಾ. ಇನ್ನು ಹಿಂಗೆಲ್ಲ ಅದು ಯಾವ ಮಾತಾಡ್ತಿರೋ ಏನೋ, ಹೋಗ್ಲಿ ಬಿಡಿ. ಆಮೇಲೆ ನಂದು ಒಂದಿರಲಿ ಅಂತ ನಮ್ಮ ಗಾಂಪನೂ ಕೂಡ ಒಂದು ವಿಡಿಯೋ ಮಾಡಿಬಿಟ್ಟವನೆ. ಅದರಲ್ಲಿ ನಮ್ಮ ಸುವರ್ಣ TV ಅಜಿತದು ಯಾವುದೋ ಒಂದು ಹಳೇ ವಿಡಿಯೋ ಹಾಕ್ಕೊಂಡು ಅದಕ್ಕೆ ಕಮೆಂಟ್ ಹೊಡ್ಕೊಂಡು ಅವನಿಗೆ ಅವನೇ ಸುಖ ಕೊಡೋದು ನೀವು ನೋಡಬೇಕು.
ಅಬ್ಬಬ್ಬಬ್ಬ, ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿದ್ದು ಯಾರು, ಎಂಜಲು ತಿನ್ನೋ ನಾಯಿಯ ತುಟಿ ನೆಕ್ಕಿದ್ದು ಯಾರು ಅನ್ನೋದು ಇವನಿಗೆ ಗೊತ್ತಂತೆ. ಗೊತ್ತಿರುತ್ತೆ ಅವನಿಗೆ. ನಾನು ಬಾಯ್ಬಿಟ್ಟು ಬರೀ ಹೇಳ್ಬೇಕಾಯ್ತಲ್ಲ. ಆಮೇಲೆ ಸೌಜನ್ಯ ಕೇಸಿನ ಸಾಕ್ಷಿ ಇದ್ರೆ ಹೈಕೋರ್ಟಿಗೆ ಕೊಡ್ಬೇಕಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗಿ ಸಾಕ್ಷಿ ಕೊಡು ಅಂತ ಅಜಯ್ ಕೇಳ್ತಾನೆ. ಲೇ ಮಂಗ, ಕೋರ್ಟ್ಗೆ ಹೋಗ್ಬೇಕಾಗಿರೋದು ಸೌಜನ್ಯ ಅಮ್ಮ ಕುಸುಮಾವತಿ ಕಣ. ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ಕೊಂಡು ತಿರುಗ್ತಿದ್ದು ಮಹೇಶು ಗಿರೀಶು ಕಣ. ಹೈಕೋರ್ಟಿಗೆ ಸಾಕ್ಷಿ ಕೊಡಬೇಕಿತ್ತು, ಸುಪ್ರೀಂ ಕೋರ್ಟ್ಗೆ ಸಾಕ್ಷಿ ಕೊಡಬೇಕಿತ್ತು ಅಂತ ಅವ್ರಿಗೆ ಹೇಳಿ. ಯಾಕೂರು ಇವನಿಗೆ ಕಾಂಪ ಅಂತ ಹೆಸರಿಟ್ಟಿತ್ತು. ಇವನು ಹೊಂಡಿಗೆ ಇವನೇ ಕಾರ್ ಪುಡಿ ಹಚ್ಕೊಂಡಂಗೆ ಆಗ್ತಾನೆ. ಇಲ್ಲೇನಾಗಿದೆ ಅಂದ್ರೆ, ಧರ್ಮಸ್ಥಳ ಮುಳುಗಿಸಿ ದೇವಸ್ಥಾನಕ್ಕೆ JCB ನುಗ್ಸಿ ಎಲ್ಲವನ್ನೂ ಸರ್ವನಾಶ ಮಾಡಬೇಕು ಅಂತ ಒಂದು ಬುರ್ಡೆ ಹಿಡ್ಕೊಂಡು ಬಂದು ಆಟ ಕಟ್ಟಿದ್ರಲ್ಲ, ಈಗ ಅದೇ ಬುರ್ಡೆ ಇವ್ರ ಬುರ್ಡೆಗಳಿಗೆ ಬಿಸಿನೀರು ಕಾಯಿಸ್ತಿದೆ. ಸದ್ಯ ನಮ್ಮ ಬುರ್ಡೆಗಳು ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದೆ. ಬುರ್ಡೆ ಎಲ್ಲಿಂದ ತಂದೆ ಅಂತ SIT ಅವ್ರು ಚಿನ್ನಯ್ಯನ ಕೇಳಿದ್ರೆ ಅವನು ಜಯಂತು ಕಡೆ ಕೈ ತೋರಿಸಿದ್ದಾನೆ. ಜಯಂತನ ಕರ್ಕೊಂಬಂದು ಕೂರಿಸ್ಕೊಂಡು ಜಯಂತು ಏನೋ ಇದು ಅಂದ್ರೆ ಆ ಮನುಷ್ಯ ಗಾಂಡ್ಗಾಬರಿಯಾಗಿ ಮಟ್ಟಣ್ಣನ ಹೆಸರು ಹೋಗ್ಬಿಟ್ಟಾನೆ. ಮಟ್ಟಣ್ಣನ ಕರೆದು ಕೇಳಿದ್ರೆ ಅವಯ್ಯ ವಿಠಲ್ಗೌಡನ ಲಾಕ್ ಮಾಡಿಸ್ಬಿಟ್ಟ. ಅಲ್ಲಿಗೆ ಈ ಅನಾಮಿಕ ಬುರ್ಡೆಯ ವಾರಸ್ದಾರ ಈ ವಿಠಲ್ಗೌಡ ಅನ್ನೋ ಕನ್ಕ್ಲೂಷನ್ಗೆ ಬಂದುಬಿಟ್ರು SIT ಅವರು. ಆಮೇಲೆ ಈ ಮನುಷ್ಯನ ಕತ್ತಲೇ ಕರ್ಕೊಂಡೋಗಿ SIT ಅವರು ಬಂಗ್ಲೆ ಕೂಡಿದ್ರೆ ಮಹಾಜರು ಕೂಡ ಮಾಡಿಸ್ಕೊಂಡ್ಬಂದ್ರು. ಈ ಕತೆ ನೋಡಿ ಹೆಂಗಿದೆ. ಮನೆ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋರು ಇಂಥ ಹಟ್ಕಸ್ಬಿ ಕೆಲಸ ಮಾಡ್ಬೇಕಾ? ಈ ಆರೋಪಿ ಸಂತೋಷವಿದ್ನಲ್ಲ, ಅವನನ್ನ ನಾವೇ ಕೋಟಿಗಟ್ಟೆ ಖರ್ಚು ಮಾಡಿ ಬಿಡಿಸ್ಕೊಂಡು ಬಂದ್ವಿ ಅಂತ ಇದೇ ವಿಠಲ್ಗೌಡ ಕರ್ಕೊಂಡು ಆಡ್ತಿದ್ದ. ಆ ಚಿನ್ನಯ್ಯನ ಕರ್ಕೊಂಡ್ ಬಂದಿದ್ದು ಕೂಡ ಇದೇ ವಿಠಲ್ಗೌಡ. ಇನ್ನು ಈ ಚಿನ್ನಯ್ಯ ಹಿಡ್ಕೊಂಡ್ಬಂದಿದ್ನಲ್ಲ ಬುರ್ಡೆನ, ಆ ಬುರ್ಡೆನ ಕಾಡಿಂದ ಎತ್ಕೊಂಡು ಬಂದಿದ್ದು ಕೂಡ ಇದೇ ವಿಠಲ್ಗೌಡ. ಅಲ್ಲೇ ಎಂತ ಡಂಗಣಿರಿ ಈ ವಿಠಲ್ಗೌಡ. ಈಗ ಸ್ನೇಹಮಯಿ ಕೃಷ್ಣ ಬಂದು ಈ ವಿಠಲ್ಗೌಡನೇ ಸೌಜನ್ಯ ಕೇಸಿನ ಆರೋಪಿ ಅಂತಿದ್ದಾರೆ. SITಗೆ ಒಂದು ಕಂಪ್ಲೇಂಟು ಕೊಟ್ಟು ತನಿಖೆ ಮಾಡಿ ಅಂತಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ನನ್ನ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೌಜನ್ಯ ಕೊಲೆ ಮಾಡಿರುವಂಥದ್ದು ಅವರ ಸೋದರ ಮಾವ ವಿಠಲ್ಗೌಡ. ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ. ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು, ಅಂದ್ರೆ ಆತ ಆಕೆಯನ್ನು ಅನುಭವಿಸಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದ್ದಾರೆ. ಸೌಜನ್ಯ ಮಿಸ್ ಆದಾಗ ಕೊನೆ ಸಾರಿ ನೋಡಿದ್ದು ಇದೇ ವಿಠಲ್ಗೌಡ. ಆ ಮಗು ಅವತ್ತು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಂತೆ. ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಜೀರ್ಣವಾಗದ ಆಹಾರ ಸಿಕ್ಬಿಟ್ಟಿದೆ. ಅಲ್ಲ, ಯಾರೋ ಅಪರಿಚಿತರು ಹೇಳ್ಕೊಂಡೋಗಿ ಊಟ ಕೊಟ್ಟು ರೇಪ್ ಮಾಡ್ತಾರ. ಆಮೇಲೆ ರೇಪ್ ಮಾಡೋದಕ್ಕೆ ಹೇಳ್ಕೊಂಡೋದವ್ರ ಹತ್ರ ಊಟ ಇಸ್ಕೊಂಡು ತಿನ್ನುತ್ತೆ ಈ ಮಗು. ಅದು ಸಾಧ್ಯನಾ? ಆಮೇಲೆ ಅವತ್ತು ಸೌಜನ್ಯ ಮಿಸ್ ಆದ ರಾತ್ರಿ ಕಾಡಲ್ಲಿ ಸೌಜನ್ಯಗೋಸ್ಕರ ಹುಡುಕಾಡಿದ್ರಂತಲ್ಲ, ಮಿಸ್ ಆಗಿರೋ ಹುಡುಗಿನ ಕಾಡಲ್ಲಿ ಯಾಕೆ ಹುಡುಕ್ಬೇಕು? ಅವಳು ಸತ್ತೋಗಿರ್ಬೋದು ಅಂತ ಇವ್ರು ಹೆಂಗ್ ಅಂದ್ಕೊಂಡ್ರು? ಹೀಗೆ ಏನೇನೋ ಗೊಂದಲಗಳಿದ್ದಾವೆ. ತನಿಖೆ ಮಾಡಿಬಿಡಿ ಪೊಲೀಸರು. ಆಮೇಲೆ ಈ ವಿಠಲ್ಗೌಡ ಮೇಲೆ ಇನ್ನೊಂದು ಆರೋಪ ಇದೆ. ಇವ ಏನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕೆಲಸಗಾರ, ಅದೇ ನರಸಿಂಹನೇನೋ ಹೆಸರಿದ್ದ ಅವನು. ಅವನನ್ನ ಇದೇ ವಿಠಲ್ಗೌಡ ಬಡ್ಕೊಂಡ್ಬಿಟ್ಟಿದ್ದಂತೆ. ಆ ಹೆಣನ ಇವನೇ ಊತಾಕ್ಬಿಟ್ಟಿದ್ದಂತೆ. ಹಂಗಂತ ಅಲ್ಲಿ ಜನ ಮಾತಾಡ್ಕೋತಿದ್ದಾರೆ. ಏನೋ ಯಾವುದೂ ಸರಿ ಕಾಣ್ತಿಲ್ಲಪ್ಪ ಇಲ್ಲಿ. ಆಮೇಲೆ ಈ ಸೌಜನ್ಯ ತಂದೆ ಇದ್ರಲ್ಲ ಚಂದನ್ಗೌಡ್ರು ಅಂತ, ಅವರ ಸಾವಿನ ಬಗ್ಗೆ ಕೂಡ ಸ್ವತಃ ಕುಸುಮಾವತಿ ಅವರಿಗೆ ಅನುಮಾನ ಇದೆ. ಸ್ಲೋ ಪಾಯ್ಸನ್ ಆಗಿ ಸತ್ತಿರ್ಬೋದು ಅಂತ ಸ್ವತಃ ಕುಸುಮಾವತಿ ಅವರೇನೆ ಒಂದು ಇಂಟರ್ವ್ಯೂನ ಹೇಳ್ಕೊಂಡಿದ್ದಾರೆ. ಅಲ್ಲ, ಈ ಚಂದನ್ಗೌಡ್ರು ಈ ಮೆಡಿಸಿನ್ನು ಊಟ ಎಲ್ಲ ಕೊಟ್ಟು ನೋಡ್ಕೋತಿದ್ದು ಇದೇ ಕುಸುಮಾವತಿ ಅವರಲ್ವಾ? ಎಲ್ಲಿ ಮಿಸ್ ಹೊಡಿತಿದೆ?